ಸರಿಗಮ ವಿಜಯ್ ಅವರು ಹಾಸ್ಯ ನಟನಾಗಿ ಅಲ್ಲದೆ ರಾಜ್ಯವು ಕೂಡ ಒಳ್ಳೆ ಸಂಘಟನಾಕಾರನಾಗಿ ಮತ್ತೆ ಒಬ್ಬ ನಾಯಕನಾಗಿದ್ದಂಥವ್ರು. ಸೊ ಅವರ ತುಂಬ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥ ವಿಶ್ವನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಸರಿಗಮ ವಿಜಯ್ ಅವರ ಒಂದಷ್ಟು ನೆನಪುಗಳು ಅವರು ಬಿಚ್ಚಿಡ್ತಾ ಹೋಗ್ತಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಇವತ್ತು ಸರಿಗಮ ವಿಜಯ್ ಅವರು ನಮ್ಮ ಜೊತೆಗಿಲ್ಲ, ಬಟ್ ಅವ್ರ ನೆನಪುಗಳು ಮಾತ್ರ ಕಾಡ್ತಿರೋದು. ಯಾಕಂದ್ರೆ ಇಲ್ಲಿ ಬಂದಂಥವರೆಲ್ಲ ಕೂಡ ಅವ್ರ ಜೊತೆಗೆ ನೆನಪುಗಳನ್ನ, ಸಿಹಿ ನೆನಪುಗಳನ್ನ ಹಂಚ್ಕೋತಾ ಇದ್ದಾರೆ. ನಿಮಗೆ ತುಂಬ ಆಪ್ತ ಗೆಳೆಯರು. ಸೊ ವಿಜಯ್ ಅಂದ ತಕ್ಷಣ ನಿಮಗೆ ನೆನಪಾಗುವಂಥದ್ದು? ವಿಜಿ ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿ ನಾವು ಯಾವತ್ತೂ ನೋಡಿಲ್ಲ. ಅವರಲ್ಲಿ ಇದ್ದಂಥ ಪ್ರತಿಭೆ ಇದೆಯಲ್ಲ, ಅದು ಅಪಾರವಾದ ಪ್ರತಿಭೆ. ಈಗಿನ ಜನರೇಷನ್ನ ಕಲಾವಿದರುಗಳಿಗೆ ವಿಜಿ ಅಂದರೆ ಬಹುಶಃ ಒಂದೇ ಒಂದು ಮುಖ ಮಾತ್ರ ಗೊತ್ತು, ಅವರೊಬ್ಬ ಹಾಸ್ಯ ಕಲಾವಿದ ಅಂತ. ಬಟ್ ಇಲ್ಲ, ಅವರ ಹಾಸ್ಯ ಕಲಾವಿದನಿಗೆ ಮೀರಿದ ಒಬ್ಬ ಪರಿಪೂರ್ಣ ಸುಸಂಸ್ಕೃತ, ಸರಳ, ಪ್ರೀತಿಪೂರ್ಣ ವ್ಯಕ್ತಿತ್ವ ಇದ್ದಂಥ ಒಬ್ಬ ಆತ್ಮೀಯ ಸ್ನೇಹಿತ ಅಂತಂದರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಕನ್ನಡ ನಾಟಕ ರಂಗದಲ್ಲಿ, ಆಮೇಲೆ ಈ ನಮ್ಮ ದೂರದರ್ಶನದ ಎಲ್ಲ ರಂಗಗಳಲ್ಲಿ ಅವರು ಅಪಾರವಾದ ಸೇವೆ ಮಾಡಿದರೂ ಕೂಡ ತನಗೇನೂ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಆ ಥರ ಒಂದು ನಿರ್ಲಿಪ್ತತೆಯ ಭಾವವನ್ನು ಇಟ್ಕೊಂಡು ತನ್ನ ಪಾಡಿಗೆ ತಾನು ಸೇವೆ ಮಾಡಿಕೊಂಡು ಹೋಗಿ ತುಂಬ ದೊಡ್ಡವರಾದರು. ಸೊ ಇವತ್ತು ವಿಜಯ್ ಅವರಂಥ ಒಬ್ಬ ನಿಜವಾದ ಕಲಾವಿದನ ಕಳ್ಕೊಂಡಿರೋದು ಇಡೀ ಕರ್ನಾಟಕದ ನಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಸೊ ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ವಿಜಿ ಒಂದು ಅಮರವಾದ ಹೆಸರು. ಅವರ ಆದರ್ಶಗಳನ್ನ ಪಾಲಿಸುವಂಥ ಒಂದು ಮನಸ್ಥಿತಿ ನಮ್ಮ ಈಗಿನ ಕಲಾವಿದರುಗಳು, ನಿರ್ದೇಶಕರುಗಳು, ನಟರುಗಳು ಅನುಸರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ವಿಜಯ್ ಅವರ ತಕ್ಷಣ ಹಾಸ್ಯ ನಟ ಅಂತ ನೆನಪಾಗುತ್ತೆ. ಬಟ್ ಅದು ರಾಜ್ಯಕ್ಕೂ ನೀವು ಹೇಳ್ದಂಗೆ ಸಂಘಟನಾಕಾರರು ಅಂತಂದರೆ ಯಾವುದೇ ಕೆಲಸ ಕೊಟ್ಟರು ನಿರರ್ಗಳವಾಗಿ ಅಲ್ಲಿ ನುಗ್ಗಿ ಆ ಕೆಲಸನ ಸಾಧಿಸ್ಕೊಬರುವಂಥ ಚಾಕಚಕ್ಯತೆ ಅವರಲ್ಲಿತ್ತು. ರಂಗಕರ್ಮಿಯಾಗಿಯೂ ಕೂಡ ಸಾಕಷ್ಟು ನಾಟಕಗಳನ್ನು ಅದ್ಭುತವಾಗಿ, ಅಂದರೆ ಬೇರೆ ವಿದೇಶಗಳಲ್ಲೂ ನಮ್ಮ ನಾಟಕಗಳನ್ನ ಅಲ್ಲಿ ಪ್ರದರ್ಶನ ಮಾಡಿದ್ದು ಉಂಟು. ಸೊ ಆ ಥರದ್ದು ನಾಯಕತ್ವ ನೀವು ನೋಡಿದಾಗ ಇಲ್ಲಿ ವಿಜಯ್ ಏನು ಅಂದರೆ ಭಾಳ ದೊಡ್ಡ ಸಾಹಸಿ. ಇಂಥ ಕೆಲಸ ನನ್ನಿಂದ ಆಗೋದಿಲ್ಲ ಅನ್ನೋವಂಥ ಒಂದು ವಿಷಯನೇ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಸಿನಿಮಾಗೆ ಸಂಬಂಧಪಟ್ಟಾಗೆ ಸಿನಿಮಾದ ಪ್ರೊಡಕ್ಷನ್ನಲ್ಲಿ ಕಂಪ್ಲೀಟ್ ಥರೋ ಆಗಿದ್ದರು ಅವರು. ಅದಕ್ಕೆ ನೋಡಿ, ಜಯಂತಿಯವರು ಸಿನಿಮಾ ನಿರ್ದೇಶನ ಮಾಡಿದಾಗ ವಿಜಯ್ ಅವ್ರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಟ್ಕೊಂಡ್ರು. ಹಾಗೆಯೇ ಮಾಲಾಶ್ರೀ ಅವ್ರ ಪಿಕ್ಚರ್ಗಳಲ್ಲೆಲ್ಲ ವಿಜಯ್ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು, ಪ್ರಭಾಕರ್ ಅವ್ರ ಪಿಕ್ಚರ್ನಲ್ಲೆಲ್ಲ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರು ಬರೀ ಹೆಸರಿಗೆ ಅಷ್ಟೇ. ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಹೀಗೆ ಕೈನಲ್ಲಿ ಇಟ್ಕೊಂಡು ಅವರು ತಮ್ಮ ಛಲವನ್ನು ಸಾಧಿಸ್ತಾ ಇದ್ದಂಥ ಮನುಷ್ಯ. ಇಷ್ಟಾಗಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಕಾಣಿಸ್ಕೊಳ್ತಿರ್ಲಿಲ್ಲ. ತಾನಾಯಿತು ತನ್ನ ಪಾಡ್ಗಾಯಿತು ಹೋಗ್ಬಿಡ್ತಾಯಿದ್ರು. ಅಂಥ ಒಬ್ಬ ನಿರ್ಲಿಪ್ತವಾದ ಒಂದು ಮನೋಭಾವ ಇದ್ದಂಥ ಒಬ್ಬ ಸುಸಂಸ್ಕೃತ ಸಜ್ಜನ. ಸೊ ಆತ್ಮೀಯರಲ್ಲಿ ಆತ್ಮೀಯರು. ಇವತ್ತು ನಿಜ ಹೇಳ್ಬೇಕಂದ್ರೆ, ಈಗ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿನಿಮಾ, ನಾಟಕ, ಈ TV ಕಲಾವಿದರನ್ನ ಬಿಟ್ಟು ದುಃಖ ಪಡ್ತಾ ಇರುವಂಥ ಇನ್ನೊಂದು ಸಮೂಹ ಇದೆ. ಅವ್ರು ಯಾರು ಗೊತ್ತಾ? ಪೊಲೀಸ್ನವರು. ಇಡೀ ಕರ್ನಾಟಕದ ಪೊಲೀಸ್ನವ್ರಿಗೆ ಸರಿಗಮ ವಿಜಯ್ ಅಂದರೆ ಪ್ರಾಣ. ನೀವು ಬೀದರಿಂದ ಚಾಮರಾಜನಗರಕ್ಕೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ವಿಜಯ್ ಅಂತಂದರೆ ಅವ್ರಿಗೆ ಯಾವತ್ತೂ ಹೊಸವರಾಗಿ ಇರ್ತಾನೆ ಇರಲಿಲ್ಲ. ಸೊ ಹೀಗಾಗಿ ಅವರು ಅಷ್ಟೇ ಉದಾರ, ದಾನಿ, ಬೇರೆಯವರ ಕಷ್ಟನ ಅರ್ಥ ಮಾಡಿಕೊಂಡು ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವರ ನಾಟಕಗಳ ಮೂಲಕ ಬೇಕಾದಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ವಿದ್ಯಾಕಾಂಕ್ಷಿಗಳಾದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಎಲ್ಲೂ ನಾನು ಕೊಟ್ಟಿದ್ದು ಅಂತ ಎಲ್ಲೂ ಯಾವುದೇ ಛಾಪು ಮೂಡಿಸದೆ ಭಗವಂತ ಕೊಟ್ಟಿರುವಂಥ ಈ ಜನ್ಮನ ನಾನು 4 ಜನರ ಉಪಕಾರಕ್ಕೆ ಸವಿಸ್ಬೇಕು ಅಂತ ಹೇಳಿ ಮಾಡಿ ಇವತ್ತು ಅಮರ ಲೋಕವನ್ನು ಐದಿದ್ದಾರೆ. ಸೊ ಸ್ನೇಹಿತರಾಗಿ ನಮಗೆಲ್ಲ ಬಹಳ ದುಃಖದ ವಿಷಯ. ಸೊ ಈ ಮೂಲಕ, ನಿಮ್ಮ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂಥ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೊದಲ ಬಾರಿಗೆ 1000 ಪ್ರದರ್ಶನ ಕಂಡಂಥ ಮೊದಲ ನಾಟಕ ಅಂತಂದರೆ ಅದು ಸಂಸಾರದಲ್ಲಿ ಸರಿಗಮ ಒಂದು ನಾಟಕ. ಅದ್ರ ಜೊತೆಗೆ ಎಲ್ಲ CMಗಳು ಇಲ್ಲಿ ತನಕ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರ ಪ್ರದರ್ಶನವನ್ನು ನೋಡಿದರೆ, ಅವರ ನಾಟಕವನ್ನು ನೋಡಿರುವಂಥದ್ದು ಮತ್ತೊಂದು ಹೆಗ್ಗಳಿಕೆ ಅದು. ನಿಜ. ಒಂದು ಹವ್ಯಾಸಿ ನಾಟಕವಾಗಿ 1500-600ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಯಶಸ್ವಿಯಾಗಿ ಕಂಡ ನಾಟಕ ತುಂಬ ಇಂಪಾರ್ಟೆಂಟು. ವಿಜಯ್ ನಾಟಕ ಅಂತಂದರೆ ರವೀಂದ್ರ ಕಲಾಕ್ಷೇತ್ರ ಫುಲ್ಲು 365 ದಿವಸದಲ್ಲಿ ಅಷ್ಟು ಜನನ ರವೀಂದ್ರ ಕಲಾಕ್ಷೇತ್ರ ನೋಡಿಯೇ ಇರೋದಿಲ್ಲ, ಹಾಗೆ ಜನ ತುಂಬೋರು. ಸೊ ಇದು ಭಾಳ ದೊಡ್ಡ ಅವಕಾಶ, ದೊಡ್ಡ ಆಸ್ತಿ ಅವರು ಮಾಡಿಕೊಡ್ತಿದ್ದಂಥ ಸಾರ್ಥಕ್ಯಕ್ಕೆ ಕೀರ್ತಿ. ಸೊ ಪ್ರತಿ ವರ್ಷ ಯುಗಾದಿ ದಿವಸ ಆ ವರ್ಷದ ದೊಡ್ಡ ಕಲಾವಿದರು ಅಥವಾ ಬಡ ಕಲಾವಿದರು
ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ದಾನ ಧರ್ಮ ಪರೋಪಕಾರ ಮಾಡಿ ಅವ್ರು ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇದ್ದಂಥ ಕಲಾವಿದರುಗಳೇ ಇಲ್ಲ. ಕಲ್ಯಾಣ್ ಕುಮಾರು ಆಗಿನ ನಮ್ಮ 70-80ರ ದಶಕದ ಎಲ್ಲ ಕಲಾವಿದರನ್ನ ಹುಡುಕಿ ಕರ್ಕೊಂಬಂದು ಅವ್ರಿಗೆ ಜೀವನದಲ್ಲಿ ಒಂದು ದೊಡ್ಡ ಧೈರ್ಯವನ್ನು ಕೊಟ್ಟು ಅವ್ರಿಗೆ ಪುಷ್ ಮಾಡ್ತಾಯಿದ್ರು ಸರಿಗಮ ವಿಜಯವರು. ಸೊ ಆ ವಿಷಯದಲ್ಲಿ ಭಾಳ ದೊಡ್ಡ ಇದು. ಆಮೇಲೆ ಕರ್ನಾಟಕದ ಅವರ ನಾಟಕವನ್ನು ನೋಡದೇ ಇರುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರೂ ಇಲ್ಲ. ಅದಂತೂ ತುಂಬ ಅಭಿಮಾನ ವಿಷಯ. ಆಮೇಲೆ ಇವ್ರು ಹೋಗಿ ಕರೆದ್ರೆ ಯುಗಾದಿ ಹಬ್ಬದ ದಿವಸ ಮನೆಯಲ್ಲಿ ಹಬ್ಬ ಮಾಡೋದು ಬಿಟ್ಟು ಸರಿಗಮ ವಿಜಯ ನಾಟಕ ನೋಡೋಕ್ಕೆ ಎಸ್.ಎಂ. ಕೃಷ್ಣ ಅವ್ರು ಬಂದಿದ್ದಾರೆ, ಬೊಮ್ಮಾಯಿ ಅವ್ರು ಬಂದಿದ್ದಾರೆ, ಸಿದ್ದರಾಮಯ್ಯನವ್ರು ಬಂದಿದ್ದಾರೆ. ಸೊ ಹೀಗಾಗಿ ಎಲ್ಲ ಚೀಫ್ ಮಿನಿಸ್ಟರ್ಗಳಿಗೂ ವಿಜಯ್ ಅಂದರೆ ಭಾಳ ಅಭಿಮಾನ, ಆತ್ಮೀಯತೆ. ಅದರಲ್ಲೂ ಭಾಳ ಮುಖ್ಯವಾಗಿ ಈಗಿನ CM ಆಗಿರುವಂಥ ಸಿದ್ದರಾಮಯ್ಯ ಅವ್ರಿಗೆ ಭಾಳ ತುಂಬ ಪರಮಾಪ್ತರಂತೆ. ಹೇಗೆ ಅವರಿಬ್ಬರನ್ನು ನಂಟು ಒಡನಾಟ ಅಂದರೆ? ಸಿದ್ದರಾಮಯ್ಯನವ್ರದ್ದು ಅವ್ರದ್ದು ಇದು ನನಗೆ ತಿಳಿದ ಪ್ರಕಾರ 10-15 ವರ್ಷದ ಹಳೆಯ ಸಂಬಂಧ. ಸೊ ಅವರು ರಾಜಕೀಯದಲ್ಲಿ ಆಗಷ್ಟೇ ಕಂಡುಬಿಟ್ಟಿದ್ದ ಟೈಮ್ನಲ್ಲಿ, ಆಗಷ್ಟೇ ಪಾಪ್ಯುಲಾರಿಟಿ ಬರ್ತಿದ್ದ ಟೈಮ್ನಲ್ಲಿ ವಿಜಯ್ ಕಂಡ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ. ವಿಜಯ್ ನಾನು ಭಾಳ ಸಾರಿ ಅವ್ರವ್ರು ಮಾತಾಡೋದು ನಾನು ನೋಡಿದ್ದೀನಿ. ಅವರು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಬರ್ತಿದಾಗೇ ಭುಜದ ಮ್ಯಾಗ ಕೈ ಹಾಕಿ ಏನಣ್ಣ ಚೆನ್ನಾಗಿದ್ದೇನಣ್ಣ ಅಂತ ಅಂದ್ಬಿಟ್ಟು ಇವ್ರಿಗೆ ಮಾಡ್ಕೊಂಡು ಹೋಗೋರು, ಓಲೈಸ್ಕೊಂಡು ಹೋಗೋರು. ಬಟ್ ಆದರೆ ಅದನ್ನು ಯಾವುದೇ ರೀತಿ ದುರುಪಯೋಗ ಪಡಿಸ್ಕೊಂಡು ವಿಜಯ್ ಯಾವುದೇ ಪೊಸಿಷನ್ ತಗೊಂಡವರಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರ ಮನೆಯಲ್ಲಿ ಪ್ರೀತಿ ಈಗ ಪಾರ್ವತಮ್ಮನವ್ರಿಗಂತೂ ಸರಿಗಮ ವಿಜಯ್ ಅಂದರೆ ಪ್ರಾಣ. ರಾಜ್ಕುಮಾರ್ ಅವ್ರದ್ದು 2 ಸಾರಿ 3 ಸಾರಿ ಸರಿಗಮ ವಿಜಯ್ಗೆ ಸಂಸಾರದಲ್ಲಿ ಸರಿಗಮ ನಾಟಕಕ್ಕೆ ಬಂದಿದ್ದಾರೆ. ಆಮೇಲೆ ಇವ್ರು ಕರೆದ್ರೆ ಬರಲ್ಲ ಅಂತ ಹೇಳೋ ಕಲಾವಿದಂತೂ ನಾನಂತೂ ನೋಡೇ ಇಲ್ಲ. ಯಾಕೆಂದರೆ ಅಷ್ಟು ಆತ್ಮೀಯತೆ, ಅಷ್ಟು ಪ್ರೀತಿ ಅವರೆಲ್ರಿಗೂ. ಏನು ಅಂದರೆ ಇವರು ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನಾವು ಅವ್ರ ಜೊತೆಲಿರಬೇಕು ಅನ್ನುವಂಥ ಒಂದು ಭಾವನೆ. ಸೊ ಹೀಗಾಗಿ ಸರಿಗಮ ವಿಜಯ್ ಅನ್ನೋದು ಒಂದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದಲ್ಲಿ ಭಾಳ ದೊಡ್ಡ ಹೆಸರು. ಇವತ್ತು ಅವ್ರನ್ನ ಕಳ್ಕೊಂಡಿರೋದು ಸತ್ಯವಾಗಿ, ಈಗ ಸಾಮಾನ್ಯವಾಗಿ ಹೇಳ್ತಾರೆ ತುಂಬಲಾರದ ನಷ್ಟ ಅಂತ. ಸೊ ವಿಜಯ್ ಅವರ ಸಾವು ಸತ್ಯವಾಗಲೂ ತುಂಬಲಾರದ ನಷ್ಟ. ಕೊನೆಯದಾಗಿ ಗೆಳೆತನ ಅಂತ ಬರೋದಾದ್ರೆ ಇಂಡಸ್ಟ್ರಿನಲ್ಲಿ ಅದು ವಿಜಯ್ ಅವ್ರದ್ದು ಮತ್ತು ಪ್ರಭಾಕರ್ ಅವ್ರದ್ದು. ಸೊ ಅವ್ರು ಹೋದ ನಂತರದಲ್ಲಿ ಇವರು ತುಂಬ ನೋವನ್ನು ಅನುಭವಿಸಿದ್ರು ಅನ್ನೋಂಥದ್ದು. ಅವ್ರಿಗೆ ಈ ನಮ್ಮಲ್ಲಿ ಫ್ರೆಂಡ್ ಫಿಲಾಸಫರ್ ಗೈಡ್ ಅಂತಾರಲ್ಲ, ಸೊ ಹಾಗೆ ಪ್ರಭಾಕರ್. ಆಮೇಲೆ ಜಯಮಾಲಾ ಅವ್ರಿಗೂ ಸರಿಗಮ ವಿಜಯ್ ಅವ್ರಿಗೂ ಭಾಳ ಹಳೆ ಸ್ನೇಹ. ನನ್ನ ಐಡಿಯಾ ಪ್ರಕಾರ ಒಂದು 30-35 ವರ್ಷದ ಹಳೆ ಸ್ನೇಹ. ಅವರು ಕಪ್ಪು ಕೊಳ ಅನ್ನೋ ಸಿನಿಮಾದಲ್ಲಿ ಮಾಡುವಾಗ ವಿಜಯ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಅವರು ಜಯಮಾಲಾ ಅವರು ಆಗಷ್ಟೇ ಬೆಳಕಿಗೆ ಬರ್ತಾ ಇದ್ದಂಥ ಕಲಾವಿದೆ, ಗೊತ್ತಾ. ಸೊ ಅಂಥ ಟೈಮ್ನಿಂದನೂ ಜಯಮಾಲಾ ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ರು. ಆಮೇಲೆ ಜಯಮಾಲಾ ಅವ್ರನ್ನ ಪ್ರಭಾಕರ್ ಮದುವೆ ಆದಮೇಲೆ, ಆಮೇಲೆ ಪ್ರಭಾಕರ್ ಅವ್ರ ಜೀವನದಲ್ಲಿ ಆದ ತಲ್ಲಣಗಳು. ಸೊ ಈ ಎಲ್ಲ ಸಂದರ್ಭದಲ್ಲಿ ವಿಜಯ್ ಅವರು ಅವ್ರಿಗೆ ಹಗಲು ರಾತ್ರಿ ವರ್ಚುಲಿ ಗೊತ್ತಾಯ್ತಾ ಜೊತೆಯಲ್ಲಿ ಇದ್ದು. ಯಾಕೆಂದರೆ ಪ್ರಭಾಕರ್ ಅವ್ರ ಮೂಡ್ ಹೇಗಿತ್ತು ಅಂತಂತಂದರೆ, ಸಾಮಾನ್ಯವಾದವರು ಅವ್ರ ಜೊತೆಯಲ್ಲಿ ಮೂವ್ ಮಾಡೋದಕ್ಕೆ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇರೆಯದೇ ಆದ ಒಂದು ಮನಸ್ಥಿತಿ ಬೇಕಾಗಿತ್ತು. ಅಂಥ ಮನಸ್ಥಿತಿ ನಮ್ಮ ವಿಜಯ್ ಅವ್ರಿಗಿತ್ತು. ಸೊ ಹೀಗಾಗಿ ಪ್ರಭಾಕರ್ ಅವ್ರಿಗೆ ಭಾಳ ಅವರ ಗೃಹಪ್ರವೇಶಕ್ಕೆ ಇವರೆಲ್ಲರೂ ಬಂದಿದ್ದರು. ಸೊ ಭಾಳ ಅಭಿಮಾನ. ಅವರ 4-5 ಸಿನಿಮಾಗಳಿಗೆ ಅವ್ರು ಹೇಳ್ಬಿಡೋರು, ನನಗೆ ವಿಜಯ್ ಇಲ್ಲ ಅಂತಂದರೆ ನೀನು ಡೈರೆಕ್ಟ್ರಿಗೆ ಅವರು ಅಷ್ಟು ಇದು ಮಾಡ್ತಿರ್ಲಿಲ್ಲ, ವಿಜಯ್ ಇರಬೇಕು. ಯಾಕಂದರೆ ಇವರು ಒಬ್ಬ ನಟನಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲಗಳನ್ನ, ಅನುಭವಗಳನ್ನ ಎಲ್ಲ ಒದಗಿಸ್ಕೊಡ್ತಾಯಿದ್ರು. ಒದಗಿಸಿ ಅವರು ನಟನೆ ಮಾಡೋದಕ್ಕೆ ಬೇಕಾದ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾಯಿದ್ರು. ಅದು ಭಾಳ ಮುಖ್ಯ. ಸೊ ಆ ವಿಷಯದಲ್ಲಿ ಆ್ಯಸ್ ಎ ಕಲಾವಿದನಾಗಿ ತಾನೇ ಸ್ವಯಂ ಒಳ್ಳೆಯ ಕಲಾವಿದನಾಗಿದ್ದರೂ ಕೂಡ ಬೇರೆ ಕಲಾವಿದರನ್ನ ಅದ್ಭುತವಾಗಿ ಉತ್ತೇಜನ ಮಾಡಿದ್ದಾರೆ. ಸೊ ಇದೆಲ್ಲ ಈಗಿನ ಈ ಜನ್ರೇಷನ್ನವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ಸೊ ವಿಜಯ್ ಅವರ ಸಂತತಿ ಸಾವಿರವಾಗಲಿ, ಆ ಥರ ಇನ್ನೂ 10 ಕಲಾವಿದರು ಬರಲಿ, ನಿಮ್ಮಂಥ ಸ್ನೇಹಿತರುಗಳ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.